ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ IPO ಓಪನ್ ಆಗಿದೆ. 19ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಸಬ್ಸ್ಕ್ರಿಪ್ಷನ್ ಮಾಡುವಂತಹ ಅವಕಾಶ ನಿಮಗೆ ಇರುತ್ತೆ. ಈ IPOಗೆ ಅಪ್ಲೈ ಮಾಡಬೇಕಾ ಬೇಡವಾ, ಇದರಲ್ಲಿ ಇರುವಂತಹ ಡೀಟೇಲ್ಡ್ ಅನಾಲಿಸಿಸ್ ಏನು, ಕಂಪನಿ ಏನು ಮಾಡುತ್ತೆ, IPOದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು, ಈ ಕಂಪನಿಗೆ ಇರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಎಲ್ಲವನ್ನು ಮಾತಾಡುವಂತಹ ಪ್ರಯತ್ನವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನೇರವಾಗಿ ವಿಷಯಕ್ಕೆ ಹೋಗೋಣ. ಕಂಪನಿ ಏನು ಮಾಡುತ್ತೆ ಅನ್ನೋದನ್ನ ನೋಡೋಣ. ಕಂಪನಿಯ ಬಿಸ್ನೆಸ್ ಡೀಟೇಲ್ಗಳನ್ನೆಲ್ಲ ಅನಾಲಿಸಿಸ್ ಮಾಡಿ ಆ IPOಗೆ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನ ನಾನು ಮಾಡ್ತೀನಿ. ಎಜುಕೇಶನಲ್ ಪರ್ಪಸಸ್ಗಾಗಿ ಈ ಮಾಹಿತಿಯನ್ನ ನಿಮಗೂ ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇದು ಅಲ್ಲ. ದಯವಿಟ್ಟು ನಿಮ್ಮ ಅಡ್ವೈಸರ್ ಜೊತೆಯಲ್ಲಿ ಮಾತಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳನ್ನು ತಗೊಳ್ಳಿ. ಆದರೆ ಎಜುಕೇಶನಲ್ ಪರ್ಪಸಸ್ಗೆ ಈ ವಿಡಿಯೋವನ್ನ ನೀವು ನೋಡಬಹುದು. ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ IPOಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವವರು, ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್, ನೀವು ಯಾವಾಗಲೂ ಬಂದು ನನ್ನ ವಿಡಿಯೋವನ್ನ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ನಮಸ್ಕಾರ ಮಾಡಿ. ನಿಮ್ಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನೇರವಾಗಿ ನಾವೀಗ ಹೋಗೋಣ. ಈ IPO 840 ಕೋಟಿ ರೂಪಾಯಿಯದ್ದು ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಅಂತ ಹೇಳುವ ಕಂಪನಿಯದ್ದು. ಆದರೆ ಈ 840 ಕೋಟಿ ರೂಪಾಯಿಯಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಆಫರ್ ಫಾರ್ ಸೇಲ್, ವಿಚ್ ಮೀನ್ಸ್ IPO ಆದಮೇಲೆ IPOದಿಂದ ಕಲೆಕ್ಟ್ ಆಗುವಂತಹ ಈ 840 ಕೋಟಿ ರೂಪಾಯಿಯಲ್ಲಿ ಒಂದೇ ಒಂದು ರೂಪಾಯಿಯೂ ಕೂಡ ಬಿಸ್ನೆಸ್ಗೆ ಹೋಗೋದಿಲ್ಲ, ಪ್ರೊಮೋಟರ್ಗಳ ಜೇಬಿಗೆ ಹೋಗುತ್ತೆ. ಸೊ ಅದು ನೆಗೆಟಿವಾ ಪಾಸಿಟಿವಾ ಅನ್ನುವಂತಹ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತೀನಿ. ಒಂದು IPOದಲ್ಲಿ ಬರೀ ಆಫರ್ ಫಾರ್ ಸೇಲ್ ಮಾತ್ರ ಇದೆ ಅಂದ್ರೆ is it a positive thing or a negative thing? ನೀವು ಯೋಚಿಸಿ ಉತ್ತರವನ್ನ ಕೊಡಿ. ಇದಾದ್ಮೇಲೆ IPO 19ಕ್ಕೆ ಓಪನ್ ಆಗುತ್ತೆ. 23 ಡಿಸೆಂಬರ್ನವರೆಗೆ ಇರುತ್ತೆ. ವೀಕೆಂಡ್ ಬರೋ ಕಾರಣ 2 ದಿನ ಎಕ್ಸ್ಟ್ರಾ ನಮಗೆ ನೋಡೋದಕ್ಕೆ ಸಿಗ್ತಿದೆ. 23ನೇ ತಾರೀಕು 5 ಗಂಟೆಯ ಒಳಗೆ UPI ಮ್ಯಾಂಡೇಟ್ ಆಕ್ಸೆಪ್ಟ್ ಆದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಒಂದು ವೇಳೆ UPI ಮ್ಯಾಂಡೇಟ್ ಫೇಲ್ ಆಯ್ತು ಅಂತ ಹೇಳಿದ್ರೆ, ಅಥವಾ UPI ಮ್ಯಾಂಡೇಟ್ 23ನೇ ತಾರೀಕಿನ 5 ಗಂಟೆಯ ಒಳಗೆ ಬಂದಿಲ್ಲ ಅಂತಂದ್ರೆ ನೀವು ಜಾಗೃತರಾಗಬೇಕು. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಆದಷ್ಟು 23ನೇ ತಾರೀಕು ಬೆಳಗ್ಗೆಯೇ ನಿಮ್ಮ IPO ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಸಾಯಂಕಾಲದೊಳಗೆ ಮ್ಯಾಂಡೇಟ್ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಎನಿವೇಸ್, ಇವರ IPOದ ಪ್ರೈಸ್ ಬ್ಯಾಂಡ್ ಎಷ್ಟಿದೆ? 269 ರೂಪಾಯಿಯಿಂದ 283 ರೂಪಾಯಿಯ ಪ್ರೈಸ್ ಬ್ಯಾಂಡ್ ಇರುತ್ತೆ. ಆಲ್ರೆಡಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ಈ IPO. ಹಾಗಾಗಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 283 ರೂಪಾಯಿಗೆ ಅಪ್ಲೈ ಮಾಡಿ. ಮಿನಿಮಮ್ ಲಾಟ್ ಸೈಜ್ ಇರುವಂತಹದ್ದು 53 ಸ್ಟಾಕ್ಗಳದ್ದು. ಒಂದು ಲಾಟ್ಗೆ 14,999 ರೂಪಾಯಿ ಆಗುತ್ತೆ. ಸ್ಮಾಲ್ HNI ಕ್ಯಾಟಗರಿಯಿಂದ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಪ್ಲೈ ಮಾಡೋದಕ್ಕಾಗುವಂತಹದ್ದು 14 ಲಾಟ್. ಇದಕ್ಕೆ ನೀವು 2,09,986 ರೂಪಾಯಿಯನ್ನ, ಬಿಗ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ 10,04,000 ರೂಪಾಯಿಯನ್ನ ಖರ್ಚು ಮಾಡಬೇಕಾಗುತ್ತೆ. ಈಗ ಈ IPOದ ಓಪನಿಂಗ್ ಡೇಟ್ 19, ನಿನ್ನೆ ಕ್ಲೋಸಿಂಗ್ ಡೇಟ್ 23 ಅಂತ ಹೇಳಿದ್ದೆ. ಲಿಸ್ಟ್ ಆಗುವಂತಹದ್ದು ಫ್ರೈಡೆ ಡಿಸೆಂಬರ್ 27ನೇ ತಾರೀಕಿಗೆ. ಇದರಲ್ಲಿ ನಮಗಿರುವಂತಹದ್ದು ಅಂದ್ರೆ ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ರಿಟೇಲ್ ಇನ್ವೆಸ್ಟರ್. ರಿಟೇಲ್ ಇನ್ವೆಸ್ಟರ್ಸ್ಗೆ ಇರುವಂತಹದ್ದು 34% ಸ್ಟಾಕ್ಸ್ ಅಥವಾ 35% ಸ್ಟಾಕ್ಸ್ಗೆ ಎಲಿಜಿಬಿಲಿಟಿ ನಮಗಿರುತ್ತೆ. ಆಂಕರ್ ಲಿಸ್ಟ್ ನಲ್ಲಿ 30% ಇದೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಗಳಿಗೆ 20% ಇದೆ. HNI ಕ್ಯಾಟಗರಿಗೆ 14% ಅಥವಾ 15% ಅಲೋಕೇಶನ್ ಇದೆ. ಸೊ 35% ರಿಟೇಲ್ಗೆ ಕೊಟ್ಟಿರುವ ಕಾರಣ ಇಲ್ಲಿ ನಮಗೆ ಅಲೋಕೇಶನ್ ಸಿಗುವಂತಹ ಸಾಧ್ಯತೆ ಸ್ವಲ್ಪ ಹೆಚ್ಚು. ಬಟ್ ಡೋಂಟ್ ಬಿ ಟೂ ಆಪ್ಟಿಮಿಸ್ಟಿಕ್. ಬರೀ 840 ಕೋಟಿ ರೂಪಾಯಿಯ IPO ಅಂತ ಹೇಳಿದಾಗ ತುಂಬಾ ಅಪ್ಲಿಕೇಶನ್ಸ್ ಬರುತ್ತೆ, ಓವರ್ ಸಬ್ಸ್ಕ್ರಿಪ್ಷನ್ ತುಂಬಾ ಆಗುತ್ತೆ. ಲಾಟರಿ ರೀತಿಯಲ್ಲಿಯೇ ನಮಗೆ ಸಿಗುವಂತಹದ್ದು. ಇದರಲ್ಲಿ ಪ್ರೀ ಹೋಲ್ಡಿಂಗ್, ಶೇರ್ ಹೋಲ್ಡಿಂಗ್ ಪ್ರೀ ಇಶ್ಯೂ ಪ್ರೊಮೋಟರ್ ಗ್ರೂಪ್ ನದ್ದು ಬರೀ 45% ಇದೆ. ಪೋಸ್ಟ್ ಇಶ್ಯೂ ಆದ ಮೇಲೆ ಇಲ್ಲಿ ಮತ್ತೆ ಆಫರ್ ಫಾರ್ ಸೇಲ್ ಬರುವ ಕಾರಣದಿಂದಾಗಿ ಪ್ರೊಮೋಟರ್ ಹೋಲ್ಡಿಂಗ್ ಇನ್ನೂ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ, ವಿಚ್ ಇಸ್ ಓಕೆ ಫಾರ್ ಅಸ್. ಫಸ್ಟ್ ಈಗ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಡ್ಯಾಮ್ ಕ್ಯಾಪಿಟಲ್ ನವರು ಏನು ಮಾಡ್ತಾರೆ. ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಲಿಮಿಟೆಡ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇನ್ ಇಂಡಿಯಾ. ದ ಕಂಪನಿ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಇನ್ ದ ಏರಿಯಾ ಆಫ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. ಕ್ಯಾಪಿಟಲ್ ಮಾರ್ಕೆಟ್ಸ್ಗೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಮಾಡ್ತಾರೆ. ಪ್ರೈವೇಟ್ ಇಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಹಾಯವನ್ನ ಮಾಡ್ತಾರೆ. ಸ್ಟ್ರಕ್ಚರ್ಡ್ ಫೈನಾನ್ಷಿಯಲ್ ಅಡ್ವೈಸರಿ ಕೊಡ್ತಾರೆ. ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇಕ್ವಿಟಿ ಕ್ಯಾಪಿಟಲ್ ಮಾರ್ಕೆಟ್ಗೆ ಬೇಕಾಗಿರುವಂತಹ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗೋದಕ್ಕೆ ಕೆಲವು ಕಂಪನಿಗಳಿಗೆ ಬೇಕಾಗಿರುವಂತಹ, ಅಥವಾ ಲಿಸ್ಟ್ ಆಗಿರುವಂತಹ ಕಂಪನಿಗಳಿಗೆ ಮತ್ತೆ ಫಂಡ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಸಹಾಯವನ್ನ ಇವರು ಮಾಡ್ತಾರೆ. ಇಲ್ಲಿ ಕೆಳಗೆ ಬರೆದಿದ್ದಾರೆ ನೋಡಿ. ಕಂಪನಿ ಹ್ಯಾಸ್ ಎಕ್ಸಿಕ್ಯೂಟೆಡ್ 72 ಇಕ್ವಿಟಿ ಕ್ಯಾಶ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್. 27 IPOಗಳನ್ನ ತರೋದಕ್ಕೆ ಕಂಪನಿಗಳಿಗೆ ಸಹಾಯವನ್ನು ಇವರು ಮಾಡಿದ್ದಾರೆ. ಒಂದು ಕಂಪನಿ
ತನ್ನ IPO ಅನ್ನ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ತವೆ. ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಇರುತ್ತೆ, ಅದನ್ನ ಸೆಬಿಗೆ ಸಬ್ಮಿಟ್ ಮಾಡಬೇಕು. ತಮ್ಮ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಆಡಿಟ್ ಮಾಡಿಸಬೇಕಾಗುತ್ತೆ. ಇದರ ಜೊತೆಯಲ್ಲಿ ಒಂದಿಷ್ಟು ಬ್ಯಾಂಕಿಂಗ್ ಕಂಪನಿಗಳ ಜೊತೆಗೆ ಟೈ ಅಪ್ ಮಾಡಬೇಕಾಗುತ್ತೆ. ಸುಮಾರು ವಿಷಯಗಳಿರ್ತವೆ. ಇಂತಹದ್ರಲ್ಲಿ ಸಹಾಯವನ್ನ ಮಾಡೋದ್ರಲ್ಲಿ ಡ್ಯಾಮ್ ಕ್ಯಾಪಿಟಲ್ ನವರು ತುಂಬಾ ಹೆಲ್ಪ್ ಮಾಡ್ತಾರೆ. ದೇ ಟೇಕ್ ಕೇರ್ ಆಫ್ ಆಲ್ ದಟ್. ಇದರ ಜೊತೆಯಲ್ಲಿ QIPs ಅಂತ ಬರುತ್ತೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಗಳಿಗೆ. ಅವರಿಗೆ ಇವರು ಅವ್ರ ಹತ್ರ ಇವರು ಫಂಡ್ ರೈಸ್ ಮಾಡುವಂತಹದನ್ನ ಮಾಡ್ತಾರೆ. ಅದಕ್ಕೂ ಕೂಡ ಡ್ಯಾಮ್ ಕ್ಯಾಪಿಟಲ್ ನವರು ಹೆಲ್ಪ್ ಮಾಡ್ತಾರೆ. ಆಫರ್ ಫಾರ್ ಸೇಲ್ ಇರುತ್ತೆ, ಮತ್ತೆ ಪ್ರಿಫರೆನ್ಷಿಯಲ್ ಇಶ್ಯೂಸ್ ಇರುತ್ತೆ, ರೈಟ್ಸ್ ಇಶ್ಯೂ ಅಂತ ಹೇಳುವಂತಹದ್ದು ಇರುತ್ತೆ. ಇದನ್ನೆಲ್ಲ ಇವರು ನೋಡಿಕೊಳ್ತಾರೆ. ಸೊ ಬೇಸಿಕಲಿ ಇದೆಲ್ಲವನ್ನ ಮಾಡೋದಕ್ಕೆ ಒಂದು ದೊಡ್ಡ ಮಟ್ಟಿನ ಫೀಸ್ ಅನ್ನ ಇವರು ತಮ್ಮ ಕಸ್ಟಮರ್ ಗಳಿಂದ ಅಥವಾ ಕ್ಲೈಂಟ್ ಗಳಿಂದ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಮಾಡ್ತಾ ಇರುವಂತಹ ಬಿಸ್ನೆಸ್ ನಲ್ಲಿ ನೋಡಿ ತಿಂಗಳಿಗೆ ಎಷ್ಟು IPO ಹೊರಗಡೆ ಬರ್ತಿದೆ. ಇಂತಹ ಬಿಸ್ನೆಸ್ ನಲ್ಲಿ ಇರುವವರಿಗೆ, ಅದು ಕೂಡ ಇಂಡಿಯಾದಲ್ಲಿ ಇಕ್ವಿಟಿ ಮಾರ್ಕೆಟ್ ನ ಪೆನೆಟ್ರೇಷನ್ ಕಮ್ಮಿ ಇರುವ ಕಾರಣದಿಂದಾಗಿ ಇಂತಹದ್ದನ್ನ ಮಾಡುವವರಿಗೆ ಒಳ್ಳೆ ಭವಿಷ್ಯ ಭಾರತದಲ್ಲಿ ಇದೆ. ಇದು ಒಂದು ಅದ್ಭುತವಾದಂತಹ ಬಿಸ್ನೆಸ್. ಬಟ್ ಈ ಅದ್ಭುತವಾದಂತಹ ಬಿಸ್ನೆಸ್ ನಲ್ಲಿ ಕೆಲವೊಂದಿಷ್ಟು ಇಶ್ಯೂಗಳಿದ್ದಾವೆ. ಅದೇನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಇಲ್ಲಿ ಮುಂದೆ ಏನನ್ನು ಹೇಳ್ತಿದ್ದಾರೆ ಅಂದ್ರೆ, ಇವರಿಗೆ ಒಂದು ಗ್ಲೋಬಲ್ ಪ್ರೆಸೆನ್ಸ್ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಇವರ ಆಫೀಸಸ್ ಇದ್ದಾವೆ. ಯುರೋಪ್ ನಲ್ಲಿ ಇವರು ಸರ್ವಿಸಸ್ ಅನ್ನ ಕೊಡ್ತಾರೆ. ಸೌತ್ ಕೊರಿಯಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ, ತೈವಾನ್ ನಲ್ಲಿ, ಹಾಂಗ್ಕಾಂಗ್ ನಲ್ಲಿ, ಮಿಡಲ್ ಈಸ್ಟ್ ನಲ್ಲಿ, ಸೌತ್ ಆಫ್ರಿಕಾದಲ್ಲೆಲ್ಲ ಇರುವಂತಹ FPI ಗಳಿಗೆ ಇವರು ಇನ್ವೆಸ್ಟ್ಮೆಂಟ್ ಅವೆನ್ಯೂ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳುವಂತಹದ್ದನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ದೇ ಡು ಇಕ್ವಿಟಿ ಓರಿಯೆಂಟೆಡ್ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ಹೆಚ್ಚಿದೆ ಅಂತ ಹೇಳಿದ್ರೆ ಹೆಚ್ಚು ಜನ IPO ವನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹೆಚ್ಚು ಜನ ಫಂಡ್ ರೈಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗೆಲ್ಲ ಮಾಡಬೇಕಾದಲ್ಲಿ ಡ್ಯಾಮ್ ಕ್ಯಾಪಿಟಲ್ ಹೆಲ್ಪ್ ಅನ್ನ ಅವರಿಗೆ ಮಾಡುತ್ತೆ. ಈಗ ನೇರವಾಗಿ ನಾವು ಬಂದು ನೋಡಬೇಕಾಗಿರುವಂತಹದ್ದು ಈ ಕಂಪನಿಯ ಫಿನಾನ್ಷಿಯಲ್ಸ್ ಹೇಗಿದೆ ಅನ್ನೋದನ್ನ. ಆಸೆಟ್ಸ್ ಅಂದ್ರೆ ಈ ಕಂಪನಿಯ ಆಸ್ತಿಗಳು. ಮಾರ್ಚ್ 2022ರಲ್ಲಿ 166 ಕೋಟಿ ರೂಪಾಯಿ ಆಸ್ತಿ ಇವರ ಹತ್ರ ಇತ್ತು. ಮಾರ್ಚ್ 2023 ರಪ್ಪಂತ 1000 ಕೋಟಿಯಷ್ಟು ಆಸ್ತಿ ಹೆಚ್ಚಾಯಿತು. ಅಂಡ್ 1201 ಕೋಟಿ ರೂಪಾಯಿಯ ಆಸ್ತಿ ಡ್ಯಾಮ್ ಕ್ಯಾಪಿಟಲ್ ನ ಬಳಿಯಲ್ಲಿತ್ತು. 2024 ರಪ್ಪಂತ ಅದು ಮತ್ತೆ ಆಲ್ಮೋಸ್ಟ್ 1000 ಕೋಟಿ ಕಮ್ಮಿ ಆಗಿಬಿಟ್ಟು 214 ಕೋಟಿ ಹೋಯ್ತು. ಏನಾಗ್ತಿದೆ ಈ ಬಿಸ್ನೆಸ್ ನಲ್ಲಿ ಅಂತ ನಿಮಗೆ ಅರ್ಥ ಆಗ್ತಿದೆಯಾ ಅನ್ನೋದನ್ನ ನನಗೆ ಉತ್ತರಿಸಿ ಹೇಳಿ. ಅರ್ಥ ಆಗಿಲ್ಲ ಅಂದ್ರೆ ಸಿಂಪಲ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಮಾರ್ಚ್ 2023 ಮತ್ತು ಮಾರ್ಚ್ 2024 ಮಧ್ಯದಲ್ಲಿ IPO ವನ್ನ ತರ್ತೀವಿ ಅನ್ನುವ ಕಾರಣಕ್ಕೆ IPO ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲಾಭವನ್ನ ಪ್ರಮೋಟರ್ ಗ್ರೂಪ್ನವರು ಮಾಡೋಣ ಅಂತ ಹೇಳುವ ಕಾರಣಕ್ಕೆ ಡಿವಿಡೆಂಡ್ ಇಶ್ಯೂ ಮಾಡಿದ್ರು. ಡಿವಿಡೆಂಡ್ ಇಶ್ಯೂ ಮಾಡಿದ ಕಾರಣದಿಂದಾಗಿ, ದೊಡ್ಡ ಮಟ್ಟಿನ ಡಿವಿಡೆಂಡ್ ಅನ್ನ ಆ ಬಿಸ್ನೆಸ್ ನಿಂದ ತೆಗೆದ ಕಾರಣದಿಂದಾಗಿ 1000 ಕೋಟಿಯಷ್ಟು ಡಿಫರೆನ್ಸ್ ಇನ್ ಆಸೆಟ್ಸ್ ನಿಮಗೆ ಕಾಣ್ತಾ ಇದೆ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ನೆಗೆಟಿವ್ ಫಾರ್ ಮಿ. ಹ್ಯುಂಡೈ ಮೋಟರ್ಸ್ IPO ಸಮಯದಲ್ಲೂ ಕೂಡ ನಾವು ಇದೇ ರೀತಿಯ ಡೇಟಾವನ್ನ ನೋಡಿದ್ವಿ. ಹ್ಯುಂಡೈ ಮೋಟರ್ಸ್ ಲಿಸ್ಟ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಸೌತ್ ಕೊರಿಯನ್ ಪ್ರಮೋಟರ್ಸ್ ಅದರಿಂದ ದುಡ್ಡನ್ನ ತೆಗೆದಿದ್ರು. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಈವನ್ ಇನ್ ಡ್ಯಾಮ್ ಕ್ಯಾಪಿಟಲ್ಸ್. ಬಟ್ ಎನಿವೆ, ಅವರ ರೆವೆನ್ಯೂ ಹೇಗಿದೆ? 94 ಕೋಟಿ ಇದ್ದದ್ದು 182 ಕೋಟಿಗೆ ಬಂದಿದೆ. ಆಲ್ಮೋಸ್ಟ್ ರೆವೆನ್ಯೂ ಡಬಲ್ ಆಗಿದೆ 2 ವರ್ಷದಲ್ಲಿ, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಪ್ರಾಫಿಟ್ ಹೇಗಿತ್ತು? 21 ಕೋಟಿ ಇದ್ದದ್ದು 70 ಕೋಟಿಗೆ ಬಂದಿದೆ, ವಿಚ್ ಇಸ್ ಆಲ್ಸೋ has increased almost 3.5 times. ಮಿಡ್ಲಲ್ಲಿ ಒಂದು 8.67 ಕೋಟಿ ರೂಪಾಯಿಯಷ್ಟು ಪ್ರಾಫಿಟ್ ಬಂದಿತ್ತು. ದೇರ್ ವಾಸ್ ಅ ಡಿಪ್ ಇನ್ ಪ್ರಾಫಿಟ್, ಬಟ್ ದಿಸ್ ಇಸ್ ಅ ಗುಡ್ ಟ್ರೆಂಡ್ ಫಾರ್ ದ ಬಿಸ್ನೆಸ್. ನೆಟ್ವರ್ತ್ ಹೆಚ್ಚಾಗಿಕೊಂಡು ಹೋಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಲ್ಲಿ ಪಾಸಿಟಿವ್ ಕ್ಯಾಶ್ ಇದೆ. ಅಂಡ್ ಬಾರೋವಿಂಗ್ಸ್ ನಲ್ಲಿ ನೆಗ್ಲಿಜಿಬಲ್ 45 ಕೋಟಿ ಅಷ್ಟು ಸಾಲ ಇದೆ. ಬಟ್ ಅವರ ಆಸೆಟ್ಸ್ ನೋಡಿ ನೀವು, 214 ಕೋಟಿ ಆಸೆಟ್ಸ್ ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 148 ಕೋಟಿ ಇದೆ. ಸೊ ಇಫ್ ದೇ ವಾಂಟ್ ಟು ಫಿನಿಶ್ ಆಫ್ ದೇರ್ ಬ್ಯಾಂಕ್ ಲೋನ್ಸ್ ದೇ ಕ್ಯಾನ್ ಈಸಿಲಿ ಡೂ ಇಟ್. ಬಟ್ ಐ ಡೋಂಟ್ ನೋ, ದಟ್ಸ್ ಓಕೆ. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಏನಿದ್ದಾವೆ? ರಿಟರ್ನ್ ಆನ್ ಇಕ್ವಿಟಿ ಎಷ್ಟಿದೆ? 54.72% ಇದೆ. ರಿಟರ್ನ್ ಆನ್ ನೆಟ್ ವರ್ತ್ 45% ಇದೆ, ವಿಚ್ ಇಸ್ ರಿಯಲಿ ಗುಡ್. ಪ್ಯಾಟ್ ಮಾರ್ಜಿನ್ ಇಸ್ 38.75, ವಿಚ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಗುಡ್. ನನ್ನ ಎಲ್ಲ ವಿಡಿಯೋಸ್ ಅನ್ನ ನೀವು ನೋಡ್ತೀರಿ ಅಂತ ಹೇಳಿದ್ರೆ ಪ್ಯಾಟ್ ಮಾರ್ಜಿನ್ ಬೇರೆ ಬೇರೆ ಕಂಪನಿಗಳದ್ದು ಹೇಗಿದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸಿಂಗಲ್ ಡಿಜಿಟ್ ಪ್ಯಾಟ್ ಮಾರ್ಜಿನ್ ಇರುವಂತಹ ಕಂಪನಿಗಳು ಕೂಡ IPO ವನ್ನ ತಂದಿದ್ದಾವೆ. ತಂದಿರುವಂತಹ IPO ದಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ದಿಸ್ ಕಂಪನಿ ಹ್ಯಾಸ್ ಗಾಟ್ ಎಕ್ಸ್ಟ್ರೀಮ್ಲಿ ಗುಡ್ ಪ್ಯಾಟ್ ಮಾರ್ಜಿನ್ಸ್, ವಿಚ್ ಮೀನ್ಸ್ there will be over subscription here also. Price to book value 12.76 ಇದೆ, which is extremely high in my opinion. ಬಟ್ ಏನು ಮಾಡೋದು, IPO ದ ಫ್ರೆನ್ಸಿ ಚೆನ್ನಾಗಿ ನಡೀತಿದೆ. ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ 170 ಆಸುಪಾಸಿನಲ್ಲಿದೆ, ವಿಚ್ ಮೀನ್ಸ್ ಆಲ್ಮೋಸ್ಟ್ 50-60% ನಷ್ಟು ಪ್ರೀಮಿಯಂ ನಲ್ಲಿ ಈ IPO ಲಿಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಅರ್ನಿಂಗ್ಸ್ ಪರ್ ಶೇರ್ 9.98 ರೂಪಾಯಿಯ ಆಸುಪಾಸಿನಲ್ಲಿದೆ. PE ರೇಷಿಯೋ 28 ಆಸುಪಾಸಿನಲ್ಲಿದೆ. ನಾವೀಗ ಮಾಡಬೇಕಾಗಿರುವಂತಹದ್ದು ಪಿಯರ್ ಕಂಪ್ಯಾರಿಸನ್. ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ಗೆ ಪಿಯರ್ಸ್ ಯಾರಿದ್ದಾರೆ ಅನ್ನೋದನ್ನ ನೋಡಿದ್ರೆ ICICI ಸೆಕ್ಯೂರಿಟೀಸ್, IIFL ಸೆಕ್ಯೂರಿಟೀಸ್, JM ಫೈನಾನ್ಷಿಯಲ್ಸ್, ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳುವಂತಹ ದೊಡ್ಡ ದೊಡ್ಡ ಕಂಪನಿಗಳ ಹೆಸರು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಅಂಡ್ ವೆನ್ ಯು ಡೂ ದ ಪಿಯರ್ ಕಂಪ್ಯಾರಿಸನ್ ಯು ವಿಲ್ ಅಗೇನ್ ಫೀಲ್ ದಟ್ ದಿಸ್ IPO is overpriced. ಡ್ಯಾಮ್ ಕ್ಯಾಪಿಟಲ್ ನ
EPS ಎಷ್ಟಿದೆ ನೋಡಿ, ಅರ್ನಿಂಗ್ಸ್ ಪರ್ ಶೇರ್ 9 ಇದೆ, ಮೋತಿಲಾಲ್ ಒಸ್ವಾಲ್ದು 40 ಇದೆ, ICICI ಸೆಕ್ಯೂರಿಟೀಸ್ 52 ಇದೆ, ವಿಚ್ ಮೀನ್ಸ್ ದಿಸ್ stock is earning less per every share. It's okay, I mean not a big deal. ನಾವು PE ರೇಷಿಯೋವನ್ನು ನೋಡಬೇಕಾಗುತ್ತೆ. PE ರೇಷಿಯೋವನ್ನು ನೋಡೋಣ. ಅಲ್ಲಿಂದ ಮುಂದೆ ಬಂದು ನೋಡಿದಾಗ PE ರೇಷಿಯೋ ಎಷ್ಟಿದೆ, ನಾವಿಲ್ಲೇ ನೋಡಿದ್ವಿ. PE ರೇಷಿಯೋ ವಾಸ್ 28. 28ರ PE ರೇಷಿಯೋ ಡ್ಯಾಮ್ ಕ್ಯಾಪಿಟಲ್ನವರು ಹೇಳ್ತಾ ಇದ್ದಾರೆ 28. ಉಳಿದಿರುವ ಯಾರ PE ರೇಷಿಯೋ ಕೂಡ 20ಕ್ಕಿಂತ ಹೆಚ್ಚಿಲ್ಲ, ವಿಚ್ ಮೀನ್ಸ್ ಐದರ್ ಈಗ ನೋಡಿ PE ರೇಷಿಯೋ ಕಂಪ್ಯಾರಿಸನ್ ಹೇಗೆ ಮಾಡಬೇಕು, ನಾವು ಸುಮ್ಮನೆ ಐಸೋಲೇಟೆಡ್ ಆಗಿ ಒಂದು ಕಂಪನಿಯ PE ರೇಷಿಯೋವನ್ನು ನೋಡಿ ಇದು ಎಕ್ಸ್ಪೆನ್ಸಿವ್ ಇದು ಚೀಪರ್ ಅಂತ ಹೇಳೋದಲ್ಲ, ಪ್ಯೂರ್ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಇವರೆಲ್ಲರೂ ಇದರ ಪ್ಯೂರ್ಸ್ ಆಗಿರುವಾಗ ಇವರೆಲ್ಲರ PE ರೇಷಿಯೋ 20 ಅಥವಾ 21ಕ್ಕಿಂತ ಕಮ್ಮಿ ಇದೆ ಅಂತಾದಾಗ ಡ್ಯಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ನವರು ತಮ್ಮ PE ಅನ್ನ 28 ಅಂತ ಹೇಳಿಕೊಂಡು ಲಿಸ್ಟ್ ಆಗೋದಕ್ಕೆ ಬಂದ್ರೆ ಇಟ್ ಮೀನ್ಸ್ ದಟ್ ದಿಸ್ ಸ್ಟಾಕ್ ಇಸ್ ಎಕ್ಸ್ಪೆನ್ಸಿವ್. IPO ಸ್ವಲ್ಪ ಕಾಸ್ಟ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಹೇಳಬಹುದು. ರಿಟರ್ನ್ ಆನ್ ನೆಟ್ವರ್ತ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ ಇಟ್ ಗಿವ್ಸ್ ಯು ಒನ್ ರೀಸನ್. 43.37 ಇದೆ, ವಿಚ್ ಇಸ್ ಹೈಯರ್ ದನ್ ಎವ್ರಿ ಒನ್ ಎಲ್ಸ್, ವಿಚ್ ಮೀನ್ಸ್ ದಟ್ ದಿಸ್ ಕಂಪನಿ ಈಸ್ better than others when you do a comparison on return on net worth. But price to book value ನೋಡಿ ಬೇರೆಯವರದ್ದು ಹೇಗಿದೆ, 6.8ಕ್ಕಿಂತ ಹೆಚ್ಚಿನವರು ಯಾರು ಇಲ್ಲ, 6.66ಕ್ಕಿಂತ ಹೆಚ್ಚಿನವರು ಯಾರು ಇಲ್ಲ. ಬಟ್ ಇವರ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇಸ್ 12.3 or something like that. ಸೊ ಇಲ್ಲೂ ಕೂಡ ಡ್ಯಾಮ್ ಕ್ಯಾಪಿಟಲ್ಸ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಹೇಳುವಂತಹದ್ದು ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಬಟ್ ನಾನು ಏನನ್ನೆಲ್ಲ ಹೇಳಿದರೂ ಕೂಡ ನಿಮಗೆ ರಿಯಾಲಿಟಿ ಇಲ್ಲಿ ಬರ್ತಾ ಇದೆ. 20th ತಾರೀಕಿಗೆ ನೋಡಿದರೆ 160 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಡ್ಯಾಮ್ ಕ್ಯಾಪಿಟಲ್ಸ್ನವರ IPOದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ದಿಸ್ ಈಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ಇದು ಫಿನಾನ್ಷಿಯಲ್ ಮಾರ್ಕೆಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸ್ಟಾಕ್. ಜನರಿಗೆ ಏನು ಅನಿಸ್ತಾ ಇದೆ ಅಂದ್ರೆ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಟ್ರಾಕ್ಷನ್ ಟು ದಿಸ್ ಬಿಸ್ನೆಸ್, ತುಂಬಾ ಗ್ರೋತ್ ಆಪರ್ಚುನಿಟೀಸ್ ಫ್ಯೂಚರ್ ನಲ್ಲಿ ಇದೆ ಅಂತ ಅನ್ನಿಸ್ತಿದೆ. ಆ ಕಾರಣದಿಂದಾಗಿ ಈ IPO ಕುಡ್ ಗೋ ಅಪ್. ಈ IPOದಲ್ಲಿ 50ರಿಂದ 60% ಲಿಸ್ಟಿಂಗ್ ಗೇನ್ ಸಿಗುವಂತಹ ಸಾಧ್ಯತೆ ಇದೆ. ಓವರ್ ಸಬ್ಸ್ಕ್ರಿಪ್ಷನ್ ಖಂಡಿತ ಇಲ್ಲಿ ಆಗತ್ತೆ. ಆಗಿರುವ ಕಾರಣದಿಂದಾಗಿ ಆಲ್ ದೀಸ್ ಥಿಂಗ್ಸ್ ವುಡ್ ಕಮ್ ಇನ್ ಅಂಡ್ ಹ್ಯಾಪನ್. ನಾವು ಇಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ಡೇಟಾ ಹೇಗಿದೆ ಅನ್ನೋದನ್ನು ನೋಡೋಣ. ರೀಲೋಡ್ ಮಾಡ್ತಾ ಇದ್ದೀನಿ. ವೆನ್ ಐ ರೀಲೋಡ್ ಇಟ್ ಯು ಕ್ಯಾನ್ ಸಿ ದಟ್ ದ ಇಶ್ಯೂ ಇಸ್ ಸಬ್ಸ್ಕ್ರೈಬ್ಡ್ ಆಲ್ಮೋಸ್ಟ್ 6 times. QIBs ಪ್ರಾಬಬ್ಲಿ ಸೋಮವಾರ ಬಂದು ಸಬ್ಸ್ಕ್ರೈಬ್ ಮಾಡ್ತಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 8 ಪಟ್ಟಾಗಿದೆ. ಎಂಪ್ಲಾಯಿ ಕ್ಯಾಟಗರಿಯಲ್ಲಿ 11.45% ಅಥವಾ 11.45 times ಸಬ್ಸ್ಕ್ರಿಪ್ಷನ್ ಆಗಿದೆ. ಎಂಪ್ಲಾಯೀಸ್ಗೆ ದೇ ಹ್ಯಾವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ದಿಸ್ ಇಶ್ಯೂ. ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್. ಸೊ ಓವರ್ ಆಲ್ ನೋಡಿದ್ರೆ ಒಂದೆರಡು ನೆಗೆಟಿವ್ ಪಾಯಿಂಟ್ಗಳಿದ್ವು. ಡಿವಿಡೆಂಡ್ ಅನ್ನ ಲಿಸ್ಟ್ ಆಗೋದಕ್ಕಿಂತ ಮುಂಚೆ ತಗೊಂಡ್ರು ಅಂತ ಹೇಳುವಂತಹದ್ದು, ಮತ್ತೆ ಇನ್ನೊಂದಿರುವಂತಹದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಇವರ ವ್ಯಾಲ್ಯೂಯೇಷನ್ ಅಂತ ಹೇಳುವಂತಹದ್ದು. ಬಟ್ ಇದು ಎರಡು ಇದ್ದಾಗಲೂ ಕೂಡ ಇವರ IPO ಇಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ದ financial domain that they are in, investment banking domain that they are in, that is interesting. ಇವರು ಸ್ಟಾಕ್ ಮಾರ್ಕೆಟ್ ಅಡ್ವೈಸರಿಯನ್ನ ಕೊಡ್ತಾರೆ, ಇವರು ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡಿಬಿಟ್ಟು ರಿಸರ್ಚ್ ರಿಪೋರ್ಟ್ಸ್ ಅನ್ನ ಕೊಡ್ತಾರೆ. ಈ ಸ್ಟಾಕ್ ಹೀಗಾಗಬಹುದು, ಈ ಸ್ಟಾಕ್ ಹೀಗಾಗಬಹುದು ಅನ್ನೋದನ್ನೆಲ್ಲ ಹೇಳ್ತಾರೆ. ಅಂಡ್ ದೇ ಡೂ ಅ ಲಾಟ್ ಆಫ್ ಅದರ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಆಲ್ಸೋ. ಫೀಸ್ ಬರುತ್ತೆ, ತುಂಬಾ ದೊಡ್ಡ ಮಟ್ಟಿನ ಬಿಸ್ನೆಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ there is a lot of interest on the stock in the market. ಸೊ ಹಾಗಾಗಿ ನಾನೇನ್ ಮಾಡುವ ಅಂತಿದ್ದೀನಿ, ನಾನು ಇದಕ್ಕೆ ಸಬ್ಸ್ಕ್ರೈಬ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸಿಕ್ಕಿದ್ರೆ ಸಿಕ್ತು, ಇಫ್ ಐ ಗೆಟ್ ಇಟ್ ಲಾಟ್ರಿ, ಸಿಕ್ಕಿದ್ರೆ ಒಂದು 45% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಥವಾ 45% ಲಿಸ್ಟಿಂಗ್ ಗೇನ್ ಸಿಗುವಂತಹ ಸಾಧ್ಯತೆ ಇದೆ. ಬಟ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ಸ್ ಬೀಳ್ತಾ ಇದ್ದಾವೆ. ಮಾರ್ಕೆಟ್ಸ್ ಬಿದ್ದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಹಿಟ್ ಹೊಡೆಯುವಂತಹ ಸಾಧ್ಯತೆ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂಗೆ ಹಿಟ್ ಬಿತ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಾಗ ಸ್ವಲ್ಪ ಡಿಸ್ಕೌಂಟ್ ನಲ್ಲಿ ಲಿಸ್ಟ್ ಆಗಬಹುದು. ಬಟ್ ಯು ಮೇ ಸ್ಟಿಲ್ ಗೆಟ್ 30 to 35 or 40% ಆಫ್ ಲಿಸ್ಟಿಂಗ್ ಗೇನ್ಸ್ ಇನ್ ದಿಸ್ ಸ್ಟಾಕ್. ಇದು ಇವತ್ತಿನ ವಿಡಿಯೋ. ನಿನ್ನೆ ದ್ವಾರಕಾದಲ್ಲಿದ್ದೆ, ಇವತ್ತು ಸೋಮನಾಥನಲ್ಲಿದ್ದೀನಿ, ಶಿವನನ್ನು ನೋಡೋದಕ್ಕೆ ಬಂದಿದ್ದೀನಿ. ಓಂ ನಮಃ ಶಿವಾಯ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದರೂ ಒಂದು ಚೆನ್ನಾಗಿರುವುದನ್ನ ಕಮೆಂಟ್ನಲ್ಲೂ ಕೂಡ ಹಾಕಿ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.